ಹಾಯ್, KCET 2025 ಇದರ ಸಿಲೆಬಸ್ ಹಾಗೆ ಎಕ್ಸಾಮ್ನ ಪ್ರಿಪರೇಷನ್ ಇದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿದ್ದೀವಿ. ನೀವು KCET ಎಕ್ಸಾಮ್ 2025 ಬರೆದು ಒಳ್ಳೆ ರ್ಯಾಂಕ್ ಅನ್ನ ಪಡೆದುಕೊಳ್ಬೇಕು ಅಂತ ಹೇಳಿದ್ರೆ ಈ ವಿಡಿಯೋದಲ್ಲಿ ಹೇಳ್ತಾ ಇರುವಂತಹ ವಿಷಯಗಳನ್ನ ಕೇವಲ ಕೇಳೋದಷ್ಟೇ ಅಲ್ಲದೆ ಹೇಳ್ತಾ ಇರುವಂತಹ ವಿಷಯಗಳನ್ನ ಫಾಲೋ ಕೂಡ ಮಾಡಿ ಮುಂದೆ ಒಳ್ಳೆ ರ್ಯಾಂಕ್ ಅನ್ನ ಪಡೆದುಕೊಳ್ಬಹುದು. ಮೊದಲಾಗಿ KCET 2024 ಇದ್ರ ಬಗ್ಗೆ ತಿಳ್ಕೊಳ್ಳೋದಾದ್ರೆ KCET 2024ಕ್ಕೆ ಅಪ್ಲಿಕೇಶನ್ ಹಾಕಿದಂತಹ ವಿದ್ಯಾರ್ಥಿಗಳ ಸಂಖ್ಯೆ 3,75,000 ಅಂದ್ರೆ ಆಲ್ಮೋಸ್ಟ್ 4 lakh ಇದಕ್ಕೆ ಹತ್ರ ಬಂದಿತ್ತು ಅಪ್ಲಿಕೆಂಟ್ಸ್ನ ನಂಬರ್. ಇದರಿಂದ ಏನಿಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಕಾಂಪಿಟೇಷನ್ ತುಂಬಾ ಇದೆ. KCET 2025 ಇದರಲ್ಲೂ ಕೂಡ ತುಂಬಾ ಕಾಂಪಿಟೇಷನ್ ಇರುತ್ತೆ. ಈಗ ಕಾಂಪಿಟೇಷನ್ ಇದ್ರೂ ಕೂಡ ನೀವು ಸ್ಟ್ಯಾಂಡ್ ಔಟ್ ಆಗಬೇಕು, ಒಳ್ಳೆ ರ್ಯಾಂಕ್ ಅನ್ನ ಪಡೆದುಕೊಳ್ಬೇಕು ಅಂತ ಹೇಳಿದ್ರೆ ನಿಮ್ಮ ಪ್ರಿಪರೇಷನ್ ಈಗಿನಿಂದನೇ ಸ್ಟಾರ್ಟ್ ಆಗಬೇಕು. ನೀವೀಗ ಸೆಕೆಂಡ್ PUC ಎಕ್ಸಾಮ್ ಆಗಲಿ 1 month ಗ್ಯಾಪ್ ಇರುತ್ತೆ, ಅವಾಗ ಓದ್ತೀನಿ ಅಂತ ಹೇಳಿದ್ರೆ ಆಗಲ್ಲ. ಯಾಕಂತ ಹೇಳಿದ್ರೆ 3,50,000 ಪ್ಲಸ್ ಅಥವಾ 75,000 ಪ್ಲಸ್ ಅಪ್ಲಿಕೆಂಟ್ಸ್ ಇದಾರೆ ಅಂತ ಹೇಳಿದ್ರೆ ನೀವು 10,000 ಒಳಗಡೆ ರ್ಯಾಂಕ್ ಅಥವಾ 5,000 ಒಳಗಡೆ ರ್ಯಾಂಕ್ ಅನ್ನ ಪಡೆದುಕೊಳ್ಬೇಕು ಅಂತ ಹೇಳಿದ್ರೆ ಪ್ರಿಪರೇಷನ್ ಈಗಿನಿಂದ ಸ್ಟಾರ್ಟ್ ಆಗಲೇಬೇಕು. ಆಲ್ರೆಡಿ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಒಳ್ಳೇದು, ಇಲ್ದಿದ್ರೆ ಅಟ್ ಲೀಸ್ಟ್ ಈಗ ಸ್ಟಾರ್ಟ್ ಮಾಡಲೇಬೇಕು. ನಂತರ ನಿಮ್ಮ ಬೋರ್ಡ್ ಎಕ್ಸಾಮ್ ಇದೆ, ಬೋರ್ಡ್ ಎಕ್ಸಾಮ್ ಅದ್ರ ಜೊತೆಗೆ KCET ಎಕ್ಸಾಮ್ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ನಡಿಬೇಕು. ಸರಿನಾ? ಅಂದ್ರೆ ಈಗ ನೀವೀಗ ಯಾವ ಚಾಪ್ಟರ್ಸ್ ಅನ್ನ ಕಲಿಸಿದ್ದಾರೆ ಅದಕ್ಕೆ ಸಂಬಂಧಂತೆ ಬೋರ್ಡ್ಗೋಸ್ಕರ ಪ್ರಿಪರೇಷನ್ ನಡೆಸ್ತಾ ಇರ್ತೀರಾ, ಅಂದ್ರೆ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತೀರಾ, ಈ ರೀತಿ ಮಾಡ್ತಾ ಇರ್ತೀರಾ. ಅದ್ರ ಜೊತೆಗೆ KCET ಎಕ್ಸಾಮ್ ಅಲ್ಲಿ ಹಿಂದಿನ ವರ್ಷ ಆ ಒಂದು ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಏನಿದೆ ಅಥವಾ ಪರ್ಟಿಕ್ಯುಲರ್ ಚಾಪ್ಟರ್ ಏನಿದೆ ಅದರಿಂದ ಯಾವ್ಯಾವ ರೀತಿ ಕ್ವಶನ್ಸ್ ಬಂದಿತ್ತು KCET ಎಕ್ಸಾಮ್ ಅಲ್ಲಿ, ಅದನ್ನ ಯಾವ ರೀತಿ ಸಾಲ್ವ್ ಮಾಡೋದು ಆ ಟ್ರಿಕ್ಸ್ ಅನ್ನು ಕೂಡ ಕಲ್ತ್ಕೊಳ್ತಾ ಹೋಗಿ. ಸರಿನಾ? ಸೊ ಈ ರೀತಿ ಈಗಿನಿಂದ ಸ್ಟಾರ್ಟ್ ಮಾಡಿದ್ರೆ ಮಾತ್ರ ಮುಂದೆ KCET ಎಕ್ಸಾಮ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಅನ್ನ ಪಡೆದುಕೊಂಡು KCET ಅಲ್ಲಿ ಒಳ್ಳೆ ರ್ಯಾಂಕ್ ಅನ್ನು ಕೂಡ ಪಡೆದುಕೊಳ್ಳೋದಕ್ಕೆ ಆಗತ್ತೆ. ಅದೇ ರೀತಿ ನಿಮ್ಮ ಡ್ರೀಮ್ ಎಂಜಿನಿಯರಿಂಗ್ ಕಾಲೇಜ್ ಏನಿದೆ ಅಥವಾ ಡ್ರೀಮ್ ಎಂಜಿನಿಯರಿಂಗ್ ಬ್ರಾಂಚ್ ಏನಿದೆ ಅದರಲ್ಲಿ ಅಡ್ಮಿಷನ್ ಪಡೆದುಕೊಳ್ಳೋದಕ್ಕಾಗತ್ತೆ. ಸೊ ಪ್ರಿಪರೇಷನ್ ಈಗಿನಿಂದನೇ ಸ್ಟಾರ್ಟ್ ಆಗಬೇಕು, ಸ್ಟಾರ್ಟ್ ಮಾಡಿ. ನಂತರ ಈಗ KCET ಆಗಿರ್ಬೋದು ಅಥವಾ ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ ಇದರ ಪ್ರಿಪರೇಷನ್ಗೆ ಸಂಬಂಧಿಸಿದಂತೆ ಯಾವುದಾದ್ರು ಪರ್ಟಿಕ್ಯುಲರ್ ಟಾಪಿಕ್ ಮೇಲೆ ಅಥವಾ ಪರ್ಟಿಕ್ಯುಲರ್ ವಿಡಿಯೋ ಬೇಕಿತ್ತು ಅಂತ ಹೇಳಿದ್ರೆ ವಿಡಿಯೋದ ಟಾಪಿಕ್ ಅನ್ನ ಕಮೆಂಟ್ ಬಾಕ್ಸ್ ತಿಳಿಸಿ, ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ. ನಂತರ ಈಗ ಸಿಲೆಬಸ್ ಬಗ್ಗೆ ತಿಳಿದುಕೊಳ್ತಾ ಹೋಗೋದಾದ್ರೆ ಸಿಲೆಬಸ್ ಬಗ್ಗೆ ತಿಳಿದುಕೊಳ್ಳೋಕ್ಕಿಂತ ಮೊದಲು KCET 2024 ಇದರ ಎಕ್ಸಾಮ್ ಬಗ್ಗೆ ತಿಳಿದುಕೊಳ್ಳೇಬೇಕು. ಯಾಕಂತ ಹೇಳಿದ್ರೆ ತುಂಬಾ ವಿಷಯಗಳು ನಡೀತು. ಏನಂತ ಹೇಳಿದ್ರೆ ಈಗ KCET ಎಕ್ಸಾಮ್ 2024 ಅದರಲ್ಲಿ PCMB ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ಈ 4 ವಿಷಯಗಳ ಎಕ್ಸಾಮ್ ನಡೀತು. ಪ್ರತಿ ವರ್ಷ 4 ವಿಷಯಗಳ ಎಕ್ಸಾಮ್ ಅನ್ನು ನಮ್ಮ ಕೇದವರು ನಡೆಸ್ತಾರೆ. ಬಟ್ 2024ರಲ್ಲಿ ಏನಾಯ್ತು ಅಂತ ಹೇಳಿದ್ರೆ PCMB ಈ ಎಲ್ಲ ವಿಷಯಗಳನ್ನ ಸೇರಿಸಿ ಅರೌಂಡ್ 50+ ಕ್ವಶನ್ಸ್ ಔಟ್ ಆಫ್ ಸಿಲೆಬಸ್ ನಿಂದ ಬಂದಿತ್ತು. ಹಾಗಿದ್ರೆ ಔಟ್ ಆಫ್ ಸಿಲೆಬಸ್ ಅಂದ್ರೆ ಏನು ಅದನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ಔಟ್ ಆಫ್ ಸಿಲೆಬಸ್ ಇಂದ 50+ ಕ್ವಶನ್ಸ್ ಬಂತು. ಅದ್ರ ನಂತರ ಏನ್ ಮಾಡೋದು ಅಂತ ತಿಳ್ಕೊಳ್ಳೋದಾದ್ರೆ ಈಗ ರ್ಯಾಂಕಿಂಗ್ ಅನೌನ್ಸ್ ಮಾಡೋದಕ್ಕೆ KCET ಮಾರ್ಕ್ಸ್ ಕೂಡ ಬೇಕಲ್ವಾ. ಅಂದ್ರೆ PUC ಮಾರ್ಕ್ಸ್ 50%, KCET ಮಾರ್ಕ್ಸ್ 50% ಎರಡು ಸೇರಿಸಿ ರ್ಯಾಂಕ್ ಅನ್ನ ಅನೌನ್ಸ್ ಮಾಡ್ತಾರೆ. ಈಗ KCET ಎಕ್ಸಾಮ್ ಅಲ್ಲಿ 50+ ಕ್ವಶನ್ಸ್ ಔಟ್ ಆಫ್ ಸಿಲೆಬಸ್ ಬಂದಿದೆ. ಆವಾಗ ಏನ್ ಮಾಡೋದು ಅಂತ ಹೇಳಿದ್ರೆ ಔಟ್ ಆಫ್ ಸಿಲೆಬಸ್ ನಿಂದ ಬಂದಂತಹ ಕ್ವಶನ್ಸ್ ಏನಿದೆ ಅದನ್ನ ಸಂಪೂರ್ಣವಾಗಿ ಕೈ ಬಿಟ್ರು. ಸಿಲೆಬಸ್ ನಲ್ಲಿ ಇರುವಂತಹ ಕ್ವಶನ್ಸ್ ಅದಕ್ಕೆ ವಿದ್ಯಾರ್ಥಿಗಳು ಯಾವ ರೀತಿ ಆನ್ಸರ್ ಮಾಡಿದ್ದಾರೆ ಅವುಗಳನ್ನಷ್ಟೇ ಕನ್ಸಿಡರ್ ಮಾಡಿ ರ್ಯಾಂಕಿಂಗ್ ಅನ್ನ ಅನೌನ್ಸ್ ಮಾಡಿದ್ರು. ಕ್ಲಿಯರ್ ಆಯ್ತಾ? ಅಂದ್ರೆ KCET ಎಕ್ಸಾಮ್ ಅಲ್ಲಿ ಸಿಲೆಬಸ್ ನಿಂದ ಬಂದಂತಹ ಕ್ವಶನ್ಸ್ ಅನ್ನಷ್ಟೇ ಕನ್ಸಿಡರ್ ಮಾಡಿದ್ರು. ಅದರ ನಂತರ ಸೆಕೆಂಡ್ PUC 50% ಅದನ್ನ ಕನ್ಸಿಡರ್ ಮಾಡಿ ರ್ಯಾಂಕಿಂಗ್ ಅನ್ನ ಅನೌನ್ಸ್ ಮಾಡಿದ್ರು. ಈಗ ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋದಾದ್ರೆ ಈಗ ಹಿಂದಿನ ಅಕಾಡೆಮಿಕ್ ಇಯರ್ ಏನಿತ್ತು 2023-24 ಅದರಲ್ಲಿ NCERT ಸಿಲೆಬಸ್ ಏನಿತ್ತು ಅದನ್ನ ರಿಡ್ಯೂಸ್ ಮಾಡಿದ್ರು. ರಿಡ್ಯೂಸ್ ಮಾಡಿದ ನಂತರ ತುಂಬಾ ಕಾನ್ಸೆಪ್ಟ್ಸ್ ಡಿಲೀಟ್ ಆಗಿತ್ತು. KCET ಎಕ್ಸಾಮ್ ಅಲ್ಲಿ ಆ ಡಿಲೀಟ್ ಆಗಿರುವಂತಹ ಸಿಲೆಬಸ್ ಇಂದ ಕೂಡ ಕ್ವಶನ್ ಅನ್ನ ಕೇಳಿದ್ರು KCET 2024ರಲ್ಲಿ. ಸೊ ಆ ಸಿಲೆಬಸ್ ಡಿಲೀಟ್ ಆದ ನಂತರ ಕೂಡ ಆ ಒಂದು ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಮೇಲೆ ಏನು ಕ್ವಶನ್ಸ್ ಅನ್ನ ಕೇಳಿದ್ರು ಅದು ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ ಆಗಿತ್ತು. ಸೊ ಅದನ್ನ ಕೈ ಬಿಟ್ರು. ಅದನ್ನ ಬಿಟ್ಟು ರಿಡ್ಯೂಸ್ ಆದ ನಂತರ ಬಾಕಿ ಉಳಿದಂತಹ ಸಿಲೆಬಸ್ ಏನಿತ್ತು ಅದರ ಆಧಾರದ ಮೇಲೆ ಯಾವ್ಯಾವ ಕ್ವಶನ್ಸ್ ಬಂದಿತ್ತೋ ಅವುಗಳನ್ನಷ್ಟೇ ಕನ್ಸಿಡರ್ ಮಾಡಿದ್ರು ರ್ಯಾಂಕಿಂಗ್ ಅನ್ನ ಅನೌನ್ಸ್ ಮಾಡೋದಕ್ಕೆ. ಸೊ ನಾವೇನು ಹೇಳ್ಬೋದು, ಹಿಂದಿನ ವರ್ಷ ಕೂಡ ಅಥವಾ KCET 2024ಕ್ಕೆ ಕೂಡ ಸಿಲೆಬಸ್ ಏನಂತ ಹೇಳಿ NCERT ಸಿಲೆಬಸ್ನವರು ಅಥವಾ NCERT ಅವರು ಏನು ಸಿಲೆಬಸ್ ಅನ್ನ ರಿಡ್ಯೂಸ್ ಮಾಡಿದ್ರು. ರಿಡ್ಯೂಸ್ ಮಾಡಿದ ನಂತರ ಉಳಿದಂತಹ ಸಿಲೆಬಸ್ ಅದನ್ನಷ್ಟೇ ಕನ್ಸಿಡರ್ ಮಾಡಿದ್ರು. ರಿಡ್ಯೂಸ್ ಆದ ನಂತರ ಡಿಲೀಟ್ ಆದಂತಹ ಕಾನ್ಸೆಪ್ಟ್ ಅದರ ಚಾಪ್ಟರ್ ಅನ್ನ ಬಿಟ್ರು.
KCET 2024ಕ್ಕೆ. ನಂತರ ಈ ವರ್ಷ 2025 KCET 2025 ಇದಕ್ಕೂ ಕೂಡ ರೆಡ್ಯೂಸ್ಡ್ NCERT ಸಿಲೆಬಸ್ ಇರುತ್ತೆ. ಫಸ್ಟ್ PUC ಹಾಗೆ ಸೆಕೆಂಡ್ PUC ರೆಡ್ಯೂಸ್ಡ್ NCERT ಸಿಲೆಬಸ್ ಪ್ರಕಾರ KCET 2025 ಕ್ವಶನ್ ಪೇಪರ್ನ ಪ್ರಿಪೇರ್ ಮಾಡಲಾಗುತ್ತೆ. ಸರಿನಾ? ಈಗ ರೆಡ್ಯೂಸ್ಡ್ ಸಿಲೆಬಸ್ ಯಾವುದು, ಈ ಒಂದು ಪ್ರಶ್ನೆ ನಿಮ್ಮಲ್ಲಿ ಇದ್ರೆ ನೀವು ಈ ವರ್ಷದ NCERT ಟೆಕ್ಸ್ಟ್ ಬುಕ್ ಅನ್ನ ತೆಗೆದುಕೊಂಡ್ರೆ, ನಿಮ್ಮ ಟೆಕ್ಸ್ಟ್ ಬುಕ್ ಏನಿರುತ್ತೆ NCERT ಟೆಕ್ಸ್ಟ್ ಬುಕ್ PCMB, ಅದರಲ್ಲಿ ಯಾವ್ಯಾವ ಚಾಪ್ಟರ್ಸ್ ಇದಾವೆ, ಅದರಲ್ಲಿ ಯಾವ್ಯಾವ ಕಾನ್ಸೆಪ್ಟ್ಸ್ ಇದಾವೆ, ಅವೆಲ್ಲ ರಿವೈಸ್ಡ್ ಸಿಲೆಬಸ್ ಆಗಿರುತ್ತೆ. ಅದರ ಪ್ರಕಾರ KCET ಎಕ್ಸಾಮ್ ಅಲ್ಲಿ ಕ್ವಶನ್ ಪೇಪರ್ ಬರುತ್ತೆ. ಇಲ್ದಿದ್ರೆ ನಿಮಗೆ ಕಾಲೇಜಲ್ಲಿ ಟೀಚ್ ಮಾಡ್ತಾರಲ್ವಾ, ಟೀಚ್ ಮಾಡಬೇಕಾದ್ರೆ ನಿಮಗೆ ಯಾವ್ಯಾವ ಕಾನ್ಸೆಪ್ಟ್ ಅನ್ನ ಟೀಚ್ ಮಾಡಿದ್ರೆ, ನೋಟ್ಸ್ ಕೊಡ್ತಾರೆ ಅಂತ ಹೇಳಿದ್ರೆ, ನೋಟ್ಸ್ ಅಲ್ಲಿ ಯಾವ್ಯಾವ ಕಾನ್ಸೆಪ್ಟ್ಸ್ ಇದಾವೆ ಈ ವರ್ಷ ನಿಮಗೆ ಕಾಲೇಜಲ್ಲಿ ಟೀಚ್ ಮಾಡಿರ್ತಾರಲ್ವಾ, ಸೊ ಅದ್ರ ಪ್ರಕಾರ ಸೊ ಆ ಎಲ್ಲ ಕಾನ್ಸೆಪ್ಟ್, ಆ ಎಲ್ಲ ಚಾಪ್ಟರ್ಸ್ KCET 2025ಕ್ಕೆ ಕನ್ಸಿಡರ್ ಮಾಡಲಾಗುತ್ತೆ. ಈ ರೀತಿ ಸಿಲೆಬಸ್ ಇದೆ. ನಂತರ ಈಗಾಗಲೇ ಹೇಳಿದೆ, ಪ್ರಿಪರೇಷನ್ಗೆ ಸಂಬಂಧಿಸಿದ ಏನಾದ್ರು ವಿಡಿಯೋ ಬೇಕಿದ್ರೆ ಬೋರ್ಡ್ಸ್ ಆಗಿರಲಿ KCET ಅದನ್ನ ಕಮೆಂಟ್ ಬಾಕ್ಸ್ ತಿಳಿಸಿ. ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡ್ತೀವಿ. ಆ ವಿಡಿಯೋ ನಿಮಗೆ ತಲುಪಬೇಕು, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಕೂಡ ತಪ್ಪದೆ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.